ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಪಾಪ ಈ ರಾಹುಲ್ ಗಾಂಧಿ ಅದೇನೇ ಪ್ಲಾನ್ ಮಾಡಲಿ, ಯಾವತ್ತೂ ಅದು ವರ್ಕೌಟ್ ಅಂತ ಆಗೇ ಇಲ್ಲ, ಆಗೋದು ಇಲ್ಲ. ಏನೋ ಒಂದು ದೊಡ್ಡ ಗೇಮ್ಗೆ ಫುಲ್ ರೆಡಿಯಾಗಿರ್ತಾರೆ, ಆದರೆ ಅಷ್ಟರಲ್ಲಿ ಸುಪ್ರೀಂ ಕೋರ್ಟ್ ಎಲ್ಲ ಹಾಳು ಮಾಡಿಬಿಡುತ್ತೆ ನೋಡಿ. ಹಾಗಾಗಿ ಈಗ ನಮ್ಮ ಮಿಸ್ಟರ್ ರಾಹುಲ್ ಗಾಂಧಿ ಅವರು ನನಗಿದ್ಯಾವುದು ಬೇಡವೇ ಬೇಡಪ್ಪ, ನಾನು ಡೈರೆಕ್ಟ್ ಆಗಿ ನರೇಂದ್ರ ಮೋದಿಜಿಯವರ ವಿರುದ್ಧನೇ ಹೋರಾಟ ಮಾಡ್ತೀನಿ ಅಂತ ಹೊರಟು ನಿಂತಿದ್ದಾರೆ. ವೀಕ್ಷಕರೇ, ಏನು ಮಾಡೋದು ಹೇಳಿ, ರಾಹುಲ್ ಗಾಂಧಿನೇ ಹಾಗೆ. ಮಾಡೋಕೆ ಒಂದು ರಾಶಿ ಕೆಲಸ ಇರುತ್ತಾ, ಆದರೆ ಆ ಮಾಡಬೇಕಾಗಿರುವಂತಹ ಕೆಲಸವನ್ನ ಬಿಟ್ಟು ಬೇಡದೇ ಇರುವಂತಹ ಕೆಲಸವನ್ನ ಮಾಡೋದೇ ಜಾಸ್ತಿ. ಈ ಹೇಗಂದ್ರೆ, ನಾವಿಲ್ಲಿ ಒಂದು ಉದಾಹರಣೆನ ತಗೊಳ್ಳೋಣ. ಈಗ 3 ಗೆಳೆಯರು ABC ಇದ್ದಾರೆ ಅಂತ ಅನ್ಕೊಳ್ಳೋಣ. ಆ 3 ಗೆಳೆಯರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇದೆ. ಮೊದಲು A ಅನ್ನೋನ ಮನೇಲಿ ಇದೆ, ಆಮೇಲೆ B ಅನ್ನೋನ ಮನೇಲಿ, ಕೊನೆಯಲ್ಲಿ C ಅನ್ನೋನ ಮನೇಲಿ ಕಾರ್ಯಕ್ರಮ ಇದೆ. ಈಗ ನೀವೇ ಹೇಳಿ, ಮೊದಲು ಯಾವ ಮನೆಯ ಕಾರ್ಯಕ್ರಮದ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು, ಅಥವಾ ಯಾರ ಮನೆಯ ಕಾರ್ಯಕ್ರಮದ ಸಿದ್ಧತೆಯಲ್ಲಿ ಪಾಲ್ಗೊಳ್ಬೇಕು? A ಮನೆಯದು ತಾನೆ. ಆದರೆ ನಮ್ಮ ರಾಹುಲ್ ಗಾಂಧಿ ಅವರು ಹಾಗಲ್ಲ. ಅವರು ಯಾವ ಮನೆಯಲ್ಲಿ ಕೊನೆಯಲ್ಲಿ ಕಾರ್ಯಕ್ರಮ ಇರುತ್ತೋ ಅಲ್ಲಿಗೆ ಮೊದಲು ಹೋಗಿ ಸಿದ್ಧತೆಯಲ್ಲಿ ಪಾಲ್ಗೊಂಡು ಬಿಡ್ತಾರೆ. ವೀಕ್ಷಕರೇ, ರಾಹುಲ್ ಗಾಂಧಿ ಅವರೀಗ ಸದ್ಯ ಗುಜರಾತ್ ಅಲ್ಲಿ ಬಹಳ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅದೇನೋ ಬಾಜ್ರಾ ಪಿಜ್ಜಾ ತಿನ್ನೋದ್ರಲ್ಲಿ ಅಂತ ಅಂದ್ಕೊಳ್ಬೇಡಿ, ಚುನಾವಣೆಗೆ ಸಿದ್ಧತೆಯನ್ನ ಮಾಡ್ಕೊಳ್ಳೋದ್ರಲ್ಲಿ ಭಾರಿ ಬ್ಯುಸಿ ಇದ್ದಾರೆ. ಅರೆ, ಗುಜರಾತ್ನಲ್ಲಿ ಈಗ ಯಾವ ಚುನಾವಣೆ ಇದೆ ಅಂತ ನೀವು ಕೇಳಿದ್ರೆ, ಅದೇ ನೋಡಿ ನಮ್ಮ ರಾಹುಲ್ ಗಾಂಧಿ ಅವರ ಮಾಸ್ಟರ್ ಪ್ಲಾನ್. ಅದರ ಬಗ್ಗೆನೇ ಇವತ್ತು ನಾವು ನಿಮಗೆ ಹೇಳೋದಕ್ಕೆ ಹೊರಟಿರೋದು. ನಿಮಗೆ ಯಾವತ್ತಾದ್ರೂ ರಾಹುಲ್ ಗಾಂಧಿ ಒಬ್ಬ ವಿರೋಧ ಪಕ್ಷದ ನಾಯಕ ಅಂತ ಅನ್ಸಿದಾರ? ನನಗೆ ಅನ್ಸಿಲ್ಲ. ಅಲ್ಲ, ಅನ್ಸೋ ತರ ಅವರು ಏನು ಮಾಡಿಲ್ಲ ಅಲ್ವಾ, ಅಥವಾ ಆ ಥರ ನಡ್ಕೊಂಡಿಲ್ಲ ಅಲ್ವಾ? ಇತ್ತೀಚಿನ ಎಲ್ಲಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನುವಂಥದ್ದನ್ನ ಒಂದು ಬಾರಿ ನೋಡಿದ್ರೆ ನಮಗೆ ಅರ್ಥ ಆಗತ್ತೆ. ಈ ವಿರೋಧ ಪಕ್ಷದ ನಾಯಕ ಅಂತ ಕರೆದುಕೊಳ್ಳುವಂತಹ ಈ ರಾಹುಲ್ ಗಾಂಧಿ ಅವರ ರಾಜನೀತಿಯ ಸ್ಕಿಲ್ ಎಷ್ಟಿದೆ, ಹೇಗಿದೆ ಅಂತ. ವೀಕ್ಷಕರೇ, ಆಲೂಗಡ್ಡೆಯಿಂದ ಚಿನ್ನವನ್ನ ತೆಗೆಯುವಂತಹ ಈ ಮನುಷ್ಯನ ಲಾಜಿಕ್ ನಿಮಗೆ ಯಾವತ್ತಾದ್ರೂ ಅರ್ಥ ಆಗಿದೆಯಾ? ಈಗ ಅದೇ ಲಾಜಿಕ್ನಲ್ಲಿ ಇನ್ನೇನೋ ಮಾಡೋದಕ್ಕೆ ಹೊರಟಿದ್ದಾರೆ ನೋಡಿ. ಬಿಹಾರದಲ್ಲಿ ಚುನಾವಣೆ ಇದೆ. ಹೇಗಿರುವಾಗ ರಾಹುಲ್ ಗಾಂಧಿ ಅವರು ಎಲ್ಲಿರ್ಬೇಕಿತ್ತು? ಬಿಹಾರದಲ್ಲಿ ಇರ್ಬೇಕಿತ್ತ. ಅದಾದ ನಂತರ ಮಹಾರಾಷ್ಟ್ರದಲ್ಲೂ ಕೂಡ ಚುನಾವಣೆ ಇದೆ, ಅಟ್ಲೀಸ್ಟ್ ಅಲ್ಲಾದ್ರೂ ಇರಬೇಕಿತ್ತ. ಆದರೆ ರಾಹುಲ್ ಗಾಂಧಿ ಅವೆಲ್ಲವನ್ನ ಬಿಟ್ಟು ಈಗ ಹೋಗಿದ್ ಎಲ್ಲಿಗೆ ಅಂತ ಕೇಳಿದ್ರೆ ಗುಜರಾತ್ಗೆ. ಇದೇ ನೋಡಿ ವಿಚಿತ್ರ. ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲಾಗಿದೆ, ತೆಲಂಗಾಣದಲ್ಲಿ MLC ಚುನಾವಣೆಯಲ್ಲಿ ಹೀನಾಯ ಸೋಲಾಗಿದೆ. ಕಡೇ ಪಕ್ಷ ಇಲ್ಲೆಲ್ಲ ಸೋಲಾಗಿದೆ. ನಮಗೆ ಯಾಕೆ ನಮಗೆ ಈ ಸೋಲಾಯಿತು, ನಮ್ಮಿಂದ ಏನ್ ತಪ್ಪಾಯ್ತು ಅಂತ ಆ ಗ್ರೌಂಡ್ ರಿಯಾಲಿಟಿಯನ್ನ ಚೆಕ್ ಮಾಡುವಂತಹ ಪ್ರಯತ್ನವನ್ನಾದ್ರೂ ಮಾಡಬಹುದಿತ್ತ. ಆದರೆ ರಾಹುಲ್ ಗಾಂಧಿ ಅವರು ಇವೆಲ್ಲವನ್ನ ಬಿಟ್ಟು ಅದು ಮೋದಿಜಿ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಅಂತ ಗುಜರಾತಿಗೆ ಹೋಗಿ ಕೂತಿದ್ದಾರೆ. ನನಗನ್ಸುತ್ತೆ ಯಾರೋ ರಾಹುಲ್ ಗಾಂಧಿ ಅವರ ಕಿವಿಯಲ್ಲಿ ಊದಿರಬೇಕು, ನೀವು ಮೋದಿಜಿ ಅವರನ್ನ ಗುಜರಾತ್ನಲ್ಲಿ ಸೋಲಿಸದೆ ಹೋದ್ರೆ ನಿಮ್ಮಿಂದ ಏನು ಮಾಡೋಕ್ಕಾಗಲ್ಲ, ನಿಮ್ಮಿಂದ ಏನು ಪ್ರೂವ್ ಮಾಡೋಕ್ಕಾಗಲ್ಲ, ಮೊದಲು ಅವರನ್ನ ಸೋಲಿಸ್ಬಿಡಿ, ಅಲ್ಲಿ ನೀವು ಗೆಲ್ಲಬೇಕು, ಈಗಲೇ ಹೋಗಿ ಗುಜರಾತಲ್ಲಿ ಕೂತ್ಕೊಂಡು ಬಿಡಿ ಅಂತ ಯಾರೋ ಹೇಳಿದ್ದಾರೆ ರಾಹುಲ್ ಗಾಂಧಿಗೆ. ಅದಕ್ಕೆ ಸೀದಾ ಗುಜರಾತಿಗೆ ಹೋದ ಹಾಗೆ ಕಾಣಿಸ್ತಾ ಇದೆ. ವೀಕ್ಷಕರ, 2017ರಲ್ಲಿ ಗುಜರಾತ್ನಲ್ಲಿ ಕಾಂಗ್ರೆಸ್ ನಿಜವಾಗ್ಲೂ ಹೇಳೋದಾದ್ರೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿತ್ತು. ಅದು ರಾಹುಲ್ ಗಾಂಧಿ ಅವರ ಮುಖವನ್ನ ನೋಡಿ ಅಂತ ಅಂದ್ಕೊಳ್ಬೇಡಿ, ಅಲ್ಲಿನ ಲೋಕಲ್ ಲೀಡರ್ ಹಾರ್ದಿಕ್ ಪಟೇಲ್ ಅವರ ಮುಖವನ್ನ ನೋಡಿ. ಅದಾದ ನಂತರ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ಗೆ ಯಾವತ್ತೂ ಕೂಡ ಸಾಧ್ಯ ಆಗ್ಲಿಲ್ಲ. ಯಾಕಂದ್ರೆ ಕಾಂಗ್ರೆಸ್ನ ನಾಯಕರಲ್ಲಿ ಇರಲೇ ಇಲ್ವಲ್ಲ. ಹಾರ್ದಿಕ್ ಪಟೇಲ್ ನಂತಹ ನಾಯಕನೇ ಕಾಂಗ್ರೆಸ್ ಬಿಟ್ಟು ಬರ್ತಾರೆ. ಈಗ ನೋಡಿದ್ರೆ ರಾಹುಲ್ ಗಾಂಧಿ ಗುಜರಾತಿಗೆ ಬಂದಿದ್ದಾರೆ. ಅಲ್ಲಿ ಮಾಡಿರುವಂತಹ ಒಂದು ಭಾಷಣ ಅಂತೂ ಬಹಳ ವೈರಲ್ ಆಗಿದೆ ಅಂತ ಹೇಳಬಹುದು. ಹಾಗಾದ್ರೆ ಆ ಭಾಷಣದಲ್ಲಿ ಅಂಥದ್ದು ಏನಿತ್ತಪ್ಪ?
ಅವ್ರು ಹೇಳ್ತಾರೆ, ಗುಜರಾತ್ ಕಾಂಗ್ರೆಸ್ನಲ್ಲಿ 2 ರೀತಿಯಾದಂತಹ ಜನರಿದ್ದಾರೆ ಅಥವಾ 2 ಗುಂಪಿನ ಜನರಿದ್ದಾರೆ. ಒಂದು ಗುಂಪು ಕಾಂಗ್ರೆಸ್ ಪಾರ್ಟಿ ಜೊತೆಗೆ ಇದೆ, ಆದ್ರೆ ಇನ್ನೊಂದು ಗುಂಪು ಬಿಜೆಪಿಗೆ ಕೆಲಸವನ್ನ ಮಾಡ್ತಾ ಇದೆಯಂತೆ. ಹಾಗಾಗಿ ಈ ಬಿಜೆಪಿಗೆ ಸೇರಿರುವಂತಹ ಆ ಗುಂಪೇನಿದೆ ಅದನ್ನ ತೆಗೆದು ಹಾಕಿ ಬಿಡಬೇಕು. ರಾಹುಲ್ ಗಾಂಧಿ ಅವರಿಗೆ ಇದರಿಂದಾಗಿ ಮುಂದೆ ಏನೇನು ಲಾಸ್ ಆಗುತ್ತೆ ಅನ್ನುವಂತಹ ಅರಿವೇ ಇಲ್ಲ ಅಂತ ಅನ್ಸುತ್ತೆ ಪಾಪ. ಏನು ಅಲ್ಲೋ ಇಲ್ಲೋ ಒಂದೊಂದು ಸೀಟ್ ಆದ್ರೂ ಗೆಲ್ತಾ ಇದ್ರು. ಈಗ ಅಲ್ಲಿಗೆ ಹೋಗಿ ಮಾಡಿರುವಂತಹ ಈ ಭಾಷಣದಿಂದ ಅದು ಸಿಗೋದು ಡೌಟ್ ಅನ್ಸುತ್ತೆ. ಆದ್ರೆ ನನಗೆ ರಾಹುಲ್ ಗಾಂಧಿ ಅವರ ಸ್ಟ್ರಾಟಜಿನೇ ಅರ್ಥ ಆಗಲ್ಲಪ್ಪ. ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಎಲೆಕ್ಷನ್ ಇದ್ರೆ ಹರಿಯಾಣದಲ್ಲಿ ಹೋಗಿ ಇರ್ತಾರೆ. ಅಲ್ಲಿ ಹೋಗಿ ಅಟ್ಲೀಸ್ಟ್ ಹರಿಯಾಣದ ಬಗ್ಗೆ ಮಾತಾಡ್ತಾರಾ, ಮಹಾರಾಷ್ಟ್ರದ ಬಗ್ಗೆ ಮಾತಾಡ್ತಾರೆ. ಅದೇ ರೀತಿ ಈಗ ಈ ಬಿಹಾರ, ಮಹಾರಾಷ್ಟ್ರ ಎಲ್ಲ ಚುನಾವಣೆಯನ್ನ ಮುಂದಿಡ್ಕೊಂಡು ಈ ವ್ಯಕ್ತಿ ಗುಜರಾತ್ ಪ್ರವಾಸದಲ್ಲಿದ್ದಾರೆ. ಈ ಪ್ರವಾಸ ಕಾಂಗ್ರೆಸ್ ಪಕ್ಷಕ್ಕೆ ಖುಷಿ ಕೊಡುತ್ತೋ ಇಲ್ವೋ ಅಥವಾ ಲಾಭವನ್ನ ತಂದು ಕೊಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದ್ರೆ ಬಿಜೆಪಿಗಂತೂ ಸಖತ್ ಖುಷಿ, ಸಖತ್ ಲಾಭ ತಂದು ಕೊಡೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳಬಹುದು. ಇದನ್ನ ರಾಹುಲ್ ಗಾಂಧಿಯ ಚುನಾವಣಾ ರಣತಂತ್ರ ಅಂತ ಹೇಳಬೇಕಾ ಅಥವಾ ಮೂರ್ಖತನ ಅಂತ ಹೇಳಬೇಕಾ? ನನಗೆ ಗೊತ್ತಿಲ್ಲ, ನೀವೇ ಹೇಳಿ. ವೀಕ್ಷಕರೇ, ಮುಂಬೈನ ಧಾರಾವಿಗೆ ಹೋಗಿ ಅಲ್ಲಿ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ ಬೇಕು ಅಂತ ರಾಹುಲ್ ಗಾಂಧಿ ಕೇಳ್ತಾರೆ. ಧಾರಾವಿ ಜನರ ಮುಂದೆ ದೊಡ್ಡ ದೊಡ್ಡ ಭರವಸೆಗಳನ್ನು ಕೊಡ್ತಾರೆ. ಚರ್ಮ ಕೈಗಾರಿಕೆ ಮಾಡುವವರನ್ನ ಭೇಟಿ ಕೂಡ ಮಾಡ್ತಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ? ಧಾರಾವಿ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅದಾನಿ ಕೈಯನ್ನ ಸೇರಿದಾಗಿದೆ. ಇದರ ಮೊದಲು ಟೆಂಡರ್ 2018ರಲ್ಲಿ ಆಗಿತ್ತು. ಅದರಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್, ಅದೇ ರೀತಿ ಒಂದಷ್ಟು ರೈಲ್ವೆ ಭೂಮಿ ವಿಚಾರಗಳು ಸಿಲುಕಿ ಅಲ್ಲಿ ಅಡೆತಡೆಗಳು ಇದ್ದವು. ಹಾಗಾಗಿ ರೀಟೆಂಡರಿಂಗ್ ನಡೆಯುತ್ತೆ. ಟೆಂಡರ್ನಲ್ಲಿ ಮತ್ತೆ ಅದಾನಿ ಅವರು ದೊಡ್ಡ ಬಿಡನ್ನ ಹಾಕಿ ಆ ಟೆಂಡರ್ ಅನ್ನ ತಮ್ಮ ಹೆಸರಿಗೆ ಮಾಡ್ಕೊಳ್ತಾರೆ, ಅವರೇ ಪಡ್ಕೊಳ್ತಾರೆ. ಆದ್ರೆ ಈ ರಾಹುಲ್ ಗಾಂಧಿ ಸುಪ್ರೀಂ ಕೋರ್ಟಿಗೆ ಹೋಗಿ ಟೆಂಡರ್ನಲ್ಲಿ ದೋಷ ಇದೆ, ನಮಗೆ ಈ ಟೆಂಡರ್ ಅನ್ನ ಹಿಂದಿರುಗಿಸಿ ಕೊಡಿ ಅಂತ ಕೇಳ್ತಾರೆ. ಸುಪ್ರೀಂ ಕೋರ್ಟ್ ಬಿಡುತ್ತಾ? ಹೇಳ್ತಾರೆ ಅವರು, ಇದು ನಮ್ಮ ನ್ಯಾಯ ವ್ಯಾಪ್ತಿಯಲ್ಲಿ ಬರೋದಿಲ್ಲ, ಇದರ ಅಧಿಕಾರ ಇರುವಂಥದ್ದು ಸರ್ಕಾರದ ಕೈಯಲ್ಲಿ. ಇಂಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಉತ್ತರವನ್ನು ಕೊಡ್ತಾ ರಾಹುಲ್ ಗಾಂಧಿಗೆ ಏನಾಯ್ತು? ಅಲ್ಲೂ ಹಿನ್ನಡೆ ಆಯ್ತಾ? ಅದಾನಿ ಈಗ ಅಲ್ಲಿ ಮನೆ, ರೈಲು ಮಾರ್ಗ ಎಲ್ಲವನ್ನ ಮಾಡಿ ಅಪಾರ್ಟ್ಮೆಂಟ್ ಅನ್ನು ಕೂಡ ಡೆವಲಪ್ ಮಾಡ್ಕೊಳ್ತಾ ಇದ್ದಾರೆ. ಆ ಮೂಲಕ ಮತ್ತೆ ರಾಹುಲ್ ಗಾಂಧಿ ಕೈ ಹಿಸುಕಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನು ಮಾಡೋದು? ಕಾಂಗ್ರೆಸ್ನದ್ದು ಒಂದೊಂದು ಕಡೆ ನೋಡಿರೋ ಒಂದೊಂದು ಪ್ರಾಬ್ಲಮ್. ಗೆದ್ದ ರಾಜ್ಯಗಳಲ್ಲೂ ಕೂಡ ನೆಮ್ಮದಿಲ್ಲ. ತೆಲಂಗಾಣದಲ್ಲಿ ನೋಡಿದ್ರೆ MLC ಎಲೆಕ್ಷನ್ ಅಲ್ಲಿ ಸೋತ್ ಹೋಗ್ತಾರೆ. ಈ ಕಡೆ ನಮ್ಮ ಕರ್ನಾಟಕ ನೋಡೋಣ, DK ಶಿವಕುಮಾರ್ ಅವರನ್ನ ಊರುಗೋಲ್ ಮಾಡಿಕೊಂಡು ಸಿದ್ದರಾಮಯ್ಯನವರು CM ಹಾಕಿದ್ದಾರೆ. ಆ ಊರುಗೋಲು ಬೈ ಚಾನ್ಸ್ ಜಾರಿ ಬಿಟ್ರೆ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗೆ ಉರುಳಿ ಬೀಳ್ತಾರೆ. ಹೀಗೆ ರಾಹುಲ್ ಗಾಂಧಿ ಅವರು ಕಾಲಿಟ್ಟ ಕಡೆಯಲ್ಲ ಏನೋ ಒಂದು ಎಡವಟ್ಟಂತ ಆಗತ್ತೆ. ಪಾಪ ಇದರಲ್ಲಿ ರಾಹುಲ್ ಗಾಂಧಿ ಅವರ ತಪ್ಪೇನಿಲ್ಲ ಅಂತ ಅಂದ್ಕೊಳ್ತೀನಿ. ಒಟ್ಟಿನಲ್ಲಿ ಅವರ ಗೃಹಗತಿನೇ ಸರಿ ಇಲ್ಲ ಅಷ್ಟೇ. ನೋಡೋಣ, ಆಷಾಢ ಕಳೆದು ಶ್ರಾವಣ ಬಂದ ಮೇಲಾದ್ರೂ ರಾಹುಲ್ ಗಾಂಧಿ ಅವರು ಟಾಪ್ ಅಲ್ಲಿ ಬರಬಹುದು ಏನೋ ಅಲ್ವಾ? ನೀವೇನಂತೀರಿ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.